ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ರಾಮಾಚಾರಿ ಬಾಡಿನ ಮನೆ ಮುಂದೆ ಮಲಗಿಸಿರುತ್ತಾರೆ. ಆಗ ಅಜ್ಜಿ ವಯಸ್ಸಾದವಳು, ನಾನು ಮೊದಲು ಹೋಗಬೇಕಿತ್ತು, ನೀನು ಹೋಗ್ಬಿಟ್ಟಿಯಲ್ಲ ಕಂದ, ಯಾಕೋ ನಿನಗೆ ಇಷ್ಟು ಅವಸರ ಅಂತ ಹೇಳ್ತಾ ಅಳ್ತಿರ್ತಾಳೆ. ಅದಕ್ಕೆ ಮುರಾರಿ, ರಾಮಾಚಾರಿ ಅಪ್ಪಾಜಿ ಬಂದಿದ್ದಾರೆ ನೋಡು, ಒಂದೇ ಸಲ ಮಾತಾಡು ರಾಮಾಚಾರಿ ಅಂತ ಅಳ್ತಿರ್ತಾನೆ. ಆಗ ಜಾನಕಿ, ರಾಮಾಚಾರಿ ಹೇಳು ಕಂದ, ನೋಡು ನಿಮ್ಮಪ್ಪ ಬಂದಿದ್ದಾರೆ, ಹೇಳು ಮಾತಾಡು ರಾಮಾಚಾರಿ ಅಂತ ತುಂಬ ಹೇಳ್ತಾ ಎಲ್ಲರೂ ಅಳ್ತಿರ್ತಾರೆ. ಈ ಕಡೆ ಮಾನ್ಯತೆ ಕಡೆಯವರು ಮಾನ್ಯತೆಗೆ ವಿಡಿಯೋ ಕಾಲ್ ಮಾಡಿರ್ತಾರೆ. ರಾಮಾಚಾರಿ ಮನೆ ಮುಂದೆ ನಡೀತಿರೋದೆಲ್ಲ ಮಾನ್ಯತೆ ಮನೆಯಲ್ಲಿ ಕೂತ್ಕೊಂಡು ನೋಡ್ತಿರುತ್ತಾಳೆ. ಆಗ ಜೆಕೆ ಬಂದು, ಏನ್ ಬಾಸ್ ಏನ್ ನೋಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತೆ, ಆ ಸಾವಿನ ಮನೆಯ ಲೈವ್ ಟೆಲಿಕಾಸ್ಟ್ ಅಲ್ಲಿ ನಡೀತಿರುವ ದೃಶ್ಯ ವೈಭವ್ ನೋಡಿ ಕಣ್ಣು ತುಂಬ್ಕೋ ಜೆಕೆ, ನೋಡು ನನ್ನ ಶತ್ರು ಹೇಗೆ ಮಲ್ಕೊಂಡಿದ್ದಾನೆ ಅಂತ. ನನ್ನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿ ನನ್ನ ಮಗಳನ್ನು ಕಿತ್ತುಕೊಂಡು ನನ್ನ ನೆಮ್ಮದಿಯನ್ನು ಕಿತ್ತುಕೊಂಡು ಹಾಳು ಮಾಡೋದವನು ಈಗ ಸತ್ತ ಮಲಗಿದ್ದಾನೆ ನೋಡು, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇದನ್ನು ನೋಡೋಕೆ ಖುಷಿಯೇ ನನಗೆ 20 ವರ್ಷ ಕಮ್ಮಿ ಆದ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಜೆಕೆ, ಹೌದು, ಮಗಳು ವಿಧವೆ ಆಗೋದನ್ನು ನೋಡಿ ಖುಷಿ ಪಡುತ್ತಿರುವ ಏಕೈಕ ತಾಯಿ ಅಂದರೆ ನೀವೇ ಅನಿಸುತ್ತೆ ಅಲ್ವಾ, ಅಲ್ಲಿ ಎಲ್ಲರೂ ಇದ್ದಾರೆ, ನಿಮ್ಮ ಮಗಳು ಮಾತ್ರ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತೆ, ಮಿಡಲ್ ಕ್ಲಾಸ್ ಮೆಂಟಾಲಿಟಿ, ಚಾರುಗೆ ವಿಷಯ ಏನಾದರೂ ಹೇಳಿದರೆ ಹೊಟ್ಟೆಲಿರೋ ಮಗುಗೆ ಏನಾದರೂ ಆಗುತ್ತೆ ಅಂತ ನನ್ನ ಬೇಬಿಗೆ ಅವರು ಇನ್ನೂ ಹೇಳಿರಲಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಪಾಪ ಚಾರುಗೆ ವಿಷಯನೇ ಗೊತ್ತಿರಲಿಲ್ಲ. ಮನೆಯಲ್ಲಿ ರಾಮಾಚಾರಿಗೋಸ್ಕರ ಸಾಂಗ್ಸ್ ಕೇಳ್ತಾ ಅಡುಗೆ ಮಾಡುತ್ತಿರುತ್ತಾಳೆ. ಮನೆ ಹೊರಗೆ ರಾಮಾಚಾರಿ ಶವದ ಮುಂದೆ ಎಲ್ಲರೂ ಅಳುತ್ತಿರುತ್ತಾರೆ. ಆಗ ಅಲ್ಲಿಗೆ ರುಕ್ಕು ಬಂದು, ಹಬ್ಬ ಈ ಮನೆ ಮುಂದೆ ಇಂಥ ಸೀನ್ ನೋಡೋಕೆ ನನಗೆ 2 ಕಣ್ಣು ಸಾಲಿತ್ತಲ್ಲಿ, ಯುಗಾದಿ ದೀಪಾವಳಿ ಹಬ್ಬ ಎಲ್ಲ ಕಣ್ಣು ಮುಂದೆ ಬರ್ತಿದೆ, ಇದಕ್ಕೋಸ್ಕರ ನಾ ಪಟ್ಟಿದ ಕಷ್ಟಕ್ಕೆ ಅಂತೂ ವ್ಯರ್ಥ ಆಗಲಿಲ್ಲ ಅಂತ ಅನ್ಕೊಂಡು ಎಲ್ಲರ ಮುಂದೆ ಕಣ್ಣೀರು ಹಾಕೋ ಥರ ನಾಟಕ ಮಾಡ್ತಾಳೆ. ಎಲ್ಲೋ ಇದ್ದಿದ್ದು ನನ್ನ ಕರ್ಕೊಂಡು ಬಂದು ನಿಮ್ಮ ತಮ್ಮನ ಜೊತೆ ಮದುವೆ ಮಾಡಿಸಿದ್ರಿ, ಈಗ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ಬಾವ, ಅಂದರೆ ಅದನ್ನು ನೋಡೋಕೆ ನೀವೇ ಇಲ್ಲ ಅಂದರೆ ಹೇಗೆ ಬಾವ, ಎದ್ದೇಳಿ ಬಾವ, ಎದ್ದು ನೋಡಿ ಅಂತ ಅಳೋ ಥರ ನಾಟಕ ಮಾಡ್ತಾಳೆ. ಆಗ ಜಾನಕಿ ಕೂಡ, ಎದ್ದೇಳು ಮಗನೇ, ರುಕ್ಕು ಬಂದಿದ್ದಾಳೆ, ಅವಳನ್ನು ಮಾತಾಡಿಸು ಮಗನೇ, ಯಾರನ್ನು ಮಾತಾಡಿಸದೆ ಮಲಗಿಬಿಟ್ಟಿದೆಯಲ್ಲ ಮಗನೇ ಅಂತ ಅಳುತ್ತಾ. ಆಗ ಮುರಾರಿ, ರಾಮಾಚಾರಿ ನಿಮ್ಮ ಮನೆ ಮುಂದೆ ನಮ್ಮ ಶತ್ರುಗಳೇ ಬಂದರು, ಅವಳ ಜೊತೆ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ, ಎಲ್ಲೋ ರಾಮಾಚಾರಿ ಇಲ್ಲಿ ನೋಡು, ನಿನ್ನನ್ನು ನೋಡೋಕೆ ಎಷ್ಟು ಜನ ಬಂದಿದ್ದಾರೆ, ಎದ್ದೇಳು, ಒಂದು ಸಲ ಮಾತಾಡಿಸು ರಾಮಾಚಾರಿ ಅಂತ ಹೇಳ್ತಾನೆ. ಆಗ ಅಜ್ಜಿ, ನೀವು ಯಾವಾಗಲೂ ನಗುತ್ತಾ ಇರಬೇಕು ಅಂತ ಈಗ ನೀನೇ ಶಾಶ್ವತವಾಗಿ ಮಲಗಿ ನಮ್ಮನ್ನೆಲ್ಲ ಅಳೋ ಹಾಗೆ ಮಾಡಿಬಿಟ್ಟಿಯಲ್ಲ ರಾಮಾಚಾರಿ, ಯಾಕೋ ಅಂತ ಅಳ್ತಿರ್ತಾಳೆ. ಆಗ ರುಕ್ಕು, ರಾಮಾಚಾರಿ ಬಾವ ನಿಮಗೆ ಏನೂ ಆಗಿಲ್ಲ ಬಾವ, ಎದ್ದೇಳಿ, ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ನಿಮ್ಮಷ್ಟು ಒಳ್ಳೆಯವರು ನಾನು ನೋಡೇ ಇಲ್ಲ, ಅಂಥದ್ರಲ್ಲಿ ನಿಮಗೆ ಯಾಕೆ ಬಾವ ಎಂಥ ಪರಿಸ್ಥಿತಿ ಬಂತು ಅಂತ ಅಳೋ ನಾಟಕ ಮಾಡ್ತಾರೆ. ಹಾಗೆ ಅಲ್ಲಿ ಬಂದ ರಾಮಾಚಾರಿ, ಅತ್ತೆ, ರಾಮಾಚಾರಿ ಯಾವಾಗಲೂ ಬಾಯಿ ತುಂಬ ಮುದ್ದಾಗಿ ಅತ್ತೆ ಅಂತ ಕರಿತಿದ್ದೀಯಲ್ಲೋ, ಇನ್ನು ಮೇಲೆ ನನ್ನನ್ನು ಯಾರು ಅತ್ತೆ ಅಂತ ಕರೀತಾರೆ ಹೇಳೋ ರಾಮಾಚಾರಿ, ಅಣ್ಣ ನಿನ್ನಾದರೂ ರಾಮಾಚಾರಿಗೆ ಹೇಳೋಣ, ಒಂದು ಸಲ ನನ್ನ ಬಾಯಿ ತುಂಬ ಅತ್ತೆ ಅಂತ ಕರೆಯೋಕ್ಕೆ ಹೇಳೋಣ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ತಂದೆ ಹೇಳ್ತಾರೆ, ಇನ್ನೆಲ್ಲಿ ಅಮ್ಮ, ರಾಮಾಚಾರಿ ಅಮ್ಮನೆಲ್ಲ ದಿಕ್ಕ ತಪ್ಪಿಸಿ ಹೋದ, ಪರಮಾತ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಪ್ರಬುದ್ಧತೆ ಕೊಟ್ಟಿದ್ದ ಅಂತ ಹೆಮ್ಮೆ ಪಡುತ್ತಿದ್ದೆ, ಆದರೆ ನನ್ನ ಮಗ ಅಲ್ಪಾಯುಷ್ಯ ಅಂತ ಗೊತ್ತೇ ಆಗಲಿಲ್ಲ, ವಯಸ್ಸಾದ ಕಾಲದಲ್ಲಿ ಇದನ್ನೆಲ್ಲ ನೋಡಬೇಕು ಅಂತ ಆ ದೇವರು ಈ ಥರ ಮಾಡ್ದ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ರುಕ್ಕು, ಅತ್ತೆ, ಚಾರು ಅಕ್ಕ ಹೇಗೆ ದುಃಖವನ್ನು ತಡ್ಕೊಳ್ತಿದ್ದಾಳೆ ಅತ್ತೆ ಅಂತ ಕೇಳ್ತಾಳೆ. ಆಗ ಜಾನಕಿ, ಅವಳಿಗೆ ಇನ್ನೂ ವಿಷಯವನ್ನೇ ಗೊತ್ತಿಲ್ಲಮ್ಮ ಅಂತ ಹೇಳ್ತಾಳೆ. ಆಗ ರುಕ್ಕು, ಚಾರು ಅಕ್ಕ ಎಲ್ಲಿ ಅಂತ ಕೇಳ್ತಾಳೆ. ಆಗ ಅಜ್ಜಿ, ಅವಳು ರಾಮಾಚಾರಿ ಬರ್ತಾನೆ ಅಂತ ಅವನಿಗೆ ಇಷ್ಟವಾದ ಅಡುಗೆ ಮಾಡುತ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ರುಕ್ಕು, ಏನು ಅಡುಗೆ ಮಾಡ್ತಿದ್ದಾಳ ಅತ್ತೆ, ಈ ಅಳೋದೆಲ್ಲ ಚಾರುಗಕ್ಕೆ ಕೇಳಿಸಿಲ್ವಾ ಅಂತ ಕೇಳ್ತಾಳೆ. ಆಗ ಅಜ್ಜಿ, ಇಲ್ಲ, ಅದೇನು ಕಿವಿಗೆ ಹಾಕೊಂಡು ದೇವರ ನಾಮ ಕೇಳ್ಕೊತಾ ಅಡುಗೆ ಮಾಡ್ತಿದ್ದಾಳಮ್ಮ, ಅವಳಿಗೆ ಈ ವಿಷಯ ಗೊತ್ತಿಲ್ಲ ಹೇಳ್ತಾಳೆ. ಆಗ ಆಚಾರಿ ತಂದೆ, ಹೌದು, ಎಷ್ಟಂತೋ ಈ ವಿಷಯನ ಅವಳಿಂದ ಮುಚ್ಚುಡುಕಾಗುತ್ತೆ, ನೀನು ಹೋಗಿ ಅವಳಿಗೆ ವಿಷಯ ತಿಳಿಸಿ ಸಮಾಧಾನ ಮಾಡಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ಜಾನಕಿ, ನನ್ನಿಂದ ಈ ವಿಷಯ ಹೇಳೋಕ್ಕಾಗಲ್ಲ, ನಿನ್ನೆಯಿಂದ ಅವಳ ಹುಟ್ಟಿದ ಹಬ್ಬಕ್ಕೆ ಏನೋ ಅಡುಗೆ ಮಾಡಿಕೊಂಡು ಕಾಯ್ತಿದ್ದಾಳೆ, ನಾನು ಹೋಗಿ ನಿನ್ನ ಗಂಡ ಬದುಕಿಲ್ಲ ಅಂತ ಹೇಗೆ ಹೇಳಿ ನಾ ಅದೇನು ನನಗಿಲ್ಲ ಈ ರೀತಿ ಹೇಳ್ತಾಳೆ. ಆಗ ರಾಮಾಚಾರಿ, ಅತ್ತೆ, ಹೀಗೆ ಹೇಳಿದರೆ ಹೇಗೆ, ಎಲ್ಲ ವಿಷಯ ಹೇಳಬೇಕಲ್ವಾ, ಯಾರಾದರೂ ಒಬ್ಬರು ಹೋಗಿ ಹೇಳಿ, ಇರೋ ಸ್ವಲ್ಪ ಹೊತ್ತಾದರೂ ಚಾರು ಅವಳ ಗಂಡನ ಕಣ್ಣು ತುಂಬ ನೋಡ್ಕೊಳ್ಳಿ, ಹೋಗಿ ದಯವಿಟ್ಟು ಯಾರಾದರೂ ಕರ್ಕೊಂಡು ಬನ್ನಿ, ರುಕ್ಕು ನೀ ಆದರೂ ಚಾರು ಹತ್ತಿರ ಹೋಗಿ ವಿಷಯನ ನಿಧಾನವಾಗಿ ಅವಳಿಗೆ ತಿಳಿಸಿ ಕರ್ಕೊಂಡು ಬಾ, ಹೋಗಮ್ಮ ಅಂತ ಹೇಳ್ತಾಳೆ. ಆಗ ರುಕ್ಕು ಮನಸ್ಸೆಲ್ಲ, ಅತ್ತೆ, ಅವಕಾಶ ಸಿಕ್ಕಿತ್ತು ಈ ದಿನಕ್ಕೆ ಅಲ್ವಾ ನಾನು ಇಷ್ಟ ದಿನ ಕಾಯ್ತಾ ಇದ್ದಿದ್ದು ಅಂತ ಅನ್ಕೋತಾಳೆ. ಇಲ್ಲ, ನಾನು ಹೋಗಲ್ಲ, ಇಷ್ಟ ದಿನ ನನಗೂ ಚಾರು ಅಕ್ಕನ ಮುಖ ನೋಡಿ ನಾ ಹೆಂಗೆ ಹೋಗಲಿ, ಅವಳ ಅಳೋ ಮುಖನ ನೋಡಲಿ, ನಾನು ಹೋಗಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಾಟಕ ಮಾಡ್ತಾರೆ. ಆಗ ರಾಮಾಚಾರಿ ತಂದೆ, ಎಲ್ಲರೂ ಹೇಗೆ ಹೇಳಿದರೆ ಹೇಗಮ್ಮ, ಸರಿ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ರುಕ್ಕು, ಮಾವ ನಿಂತ್ಕೊಳ್ಳಿ ಮಾವ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಮನೆ ಒಳಗೆ ಹೋಗುತ್ತಾಳೆ. ಹಬ್ಬ, ಈಗ ಚಾರು ಹತ್ತಿರ ಹೋಗಿ ನಿನ್ನ ಗಂಡ ಸತ್ತೋಗಿದ್ದಾನೆ ಅಂತ ಹೇಳೋಕೆ ಒಂಥರ ಆನಂದ, ಅದರಲ್ಲೂ ನಾನೇ ಸಹಿಸಿ ಹೇಳೋದು ಇದೆಯಲ್ಲ, ಅದು ಇನ್ನೊಂದು ಥರ ಆನಂದ, ಈ ಆನಂದನ ನಾನು ಸಂಪೂರ್ಣವಾಗಿ ಅನುಭವಿಸಲೇಬೇಕು ಅಂತ ಅಡುಗೆ ಮಾಡ್ತಿರೋ ಚಾರು ಹತ್ತಿರ ಬಂದು, ಹುಚ್ಚಿ, ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇಲ್ಲಿ ಹಾಡು ಕೇಳ್ಕೊಂಡು ಆರಾಮಾಗಿ ಯಾರಿಗೆ ಅಡುಗೆ ಮಾಡ್ತಿದ್ದೀಯ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ನಿಂತಿರ್ತಾಳೆ. ಆಗ ಚಾರು, ರುಕ್ಕು ನೀನು ಯಾವಾಗ ಬಂದೆ ಅಂತ ಕೇಳ್ತಾಳೆ. ಆಗ ರುಕ್ಕು, ನಾನು ಈಗ ತಾನೇ ಬಂದೆ ಅಕ್ಕ ಅಂತ ಹೇಳ್ತಾಳೆ. ಅಲ್ಲಿ ಆಚೆ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಇಲ್ಲಿ ಏನು
ಮಾಡ್ತಿದ್ದೆ ಅಕ್ಕ ಅಂತ ಕೇಳ್ತಾಳೆ. ಆಗ ಚಾರು ಅದ ನಿನ್ನ ರಾಮಾಚಾರಿ ಬರ್ತಡೇ ಇತ್ತು ಅಲ್ಲ, ಅದಕ್ಕೆ ನಿನ್ನೆ ಏನೇನೋ ಅಡುಗೆ ಮಾಡಿದ್ವಿ, ಆದರೆ ಅವನು ತಂದೆ ಇಲ್ಲ, ಅದಕ್ಕೆ ಅವನಿಗೆ ಇಷ್ಟ ಆಗೋ ಅಡುಗೆನ ಮಾಡ್ತಿದ್ದೀನಿ. ರುಕ್ಕು ಏನಾಯ್ತು ಹಾಗೆ ನೋಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ರುಕ್ಕು ಏನಿಲ್ಲ ಅಕ್ಕ, ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಅದ ರಾಮಾಚಾರಿ, ನಾನು ಈ ಥರ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಅವನು ಬರ್ತಾರೆ ಅಂತ ಅವನಿಗೆ ಇಷ್ಟವಾದ ಸೀರೆ, ಅವನಿಗೆ ಇಷ್ಟವಾದ ಹೂ ಮುಡ್ಕೊಂಡು ಕಾಯ್ತಾ ಇದ್ದೆ, ಅವನು ಬರಲೇ ಇಲ್ಲ, ಯಾಮಾರಿಸಿಬಿಟ್ಟ. ಅದಕ್ಕೆ ಇವತ್ತು ಹಾಗೆ ರೆಡಿಯಾಗಿದ್ದೀನಿ. ಇವತ್ತು ಅವನು ಮಿಸ್ ಮಾಡೋಕ್ಕಾಗಲ್ಲ, ಯಾವಾಗ ಸಾಧ್ಯನೇ ಇಲ್ಲ. ರುಕ್ಕು ನೀನು ಕುತ್ಕೋ, ಇನ್ನೇನು ರಾಮಾಚಾರಿ ಬಂದೇ ಬಿಡ್ತಾನೆ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾಳೆ. ಆಗ ರುಕ್ಕು ರಾಮಾಚಾರಿ ಬಾವ ಆಗಲೇ ಬಂದಾಯ್ತು ಚಾರು ಅಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಹೌದಾ ಬಂದಾಯ್ತು ಎಲ್ಲಿ ಅಂತ ಕೇಳ್ತಾಳೆ. ಆಗ ರುಕ್ಕು ಆಚೆ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಆಚೆ ಇದಾನ ಒಳಗಡೆ ಒಂದು ನನ್ನ ನೋಡಿದ್ಬಿಟ್ಟು ಆಚೆ ಏನು ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ. ಆಗ ರುಕ್ಕು ನಿನಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಬಂದವನು ಸೀದಾ ಒಳಗಡೆ ಬರೋದು ಬಿಟ್ಟು ನಿನ್ನ ಹತ್ತಿರ ಹೇಳಿ ಕಳಿಸಿದ್ದಾನ, ದೊಡ್ಡ ತೆಲ್ಲೆಯವನು, ನಾನು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕಾಯ್ತಾ ಇದ್ದರೆ ಅವನೇ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಕಾಯ್ತಾ ಇದ್ದಾನ, ನೋಡ್ತೀನಿ ಇರು ಅಂತ ಹೊರಗೆ ಹೋಗ್ತಾಳೆ. ಅವಳ ಹಿಂದನೆ ರುಕ್ಕುನು ಹೋಗ್ತಾಳೆ. ಈ ಕಡೆ ಮನೆಗೆ ಸೆಕ್ಷನ್ ಬಂದು ಚೆನ್ನಾಗಿ ನಿದ್ದೆ ಬಂತ ಅಂತ ಕೇಳ್ತಾನೆ. ಅದಕ್ಕೆ ಮನತ ತುಂಬ ಚೆನ್ನಾಗಿ ನಿದ್ದೆ ಬಂತು, ಸಾವು ಅಂದ ಮೇಲೆ ಅದು ಪರ್ಮನೆಂಟ್ ನಿದ್ದೆ ಅಲ್ವಾ, ನನ್ನ ಶತ್ರು ಮತ್ತೆ ಎದ್ದೇಳೋದಿಲ್ಲ, ಪರ್ಮನೆಂಟಾಗಿ ನಿದ್ದೆ ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೂ ನೆಮ್ಮದಿಯಾಗಿ ನಿದ್ದೆ ಬರದೇ ಇರುತ್ತಾ, ಅಲ್ಲಿ ಸತ್ತಿರೋದು ರಾಮಾಚಾರಿ ಅಲ್ಲ, ನನ್ನ ಶತ್ರು ಮಾತ್ರ ಅಲ್ಲ, ನನ್ನ ಸಮಸ್ಯೆಗಳು ತುಂಬ ದಿನ ಆದ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾಳೆ. ಆಗ ನವದೀಪ್ ನಿಮ್ಮನ್ನು ಹೇಗೆ ಖುಷಿಯಾಗಿರೋದು ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಈಗ ನಿಮ್ಮ ಆಸೆ ಪೂರ ಈಗ ನನ್ನ ಕೆಲಸ ಬಂದು ಬಾಕಿ ಇದೆ ಅಷ್ಟೇ. ನೀವು ನನಗೆ ಸಿಗ್ನೇಚರ್ ಹಾಕಿದ್ದಿದ್ರೆ ನಾನು ಇಲ್ಲಿ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ನಾವು ಡಾಕ್ಯುಮೆಂಟ್ಗಳು ರೆಡಿ ಮಾಡ್ತಾ ಇದ್ದೀವಿ, ಮೊದಲು ಜಯಶಂಕರ್ ಸಹಿ ತಗೋತೀವಿ, ಆಮೇಲೆ ನೀವು ಸಹಿ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಮಾನತ ನಾನು ಖಂಡಿತ ಮಾಡಿಕೊಡ್ತೀನಿ. ಈ ಕಡೆ ಚಾರು ಹೊರಗೆ ಬಂದು ನೋಡ್ತಾಳೆ. ಇದೇನಿದು ನಮ್ಮ ಮನೆಯಿಂದ ಇಷ್ಟು ಜನ ಸೇರಿದ್ದಾರೆ ಅಂತ ಯೋಚನೆ ಮಾಡುತ್ತಾ, ಮಾವ ನೀವು ಯಾವಾಗ ಬಂದಿರಿ, ತುಳಸಿ ಆಂಟಿ ನೀವು ಯಾವಾಗ ಬಂದಿರಿ, ಅಲ್ಲ ಮನೆ ಮುಂದೆ ಇಷ್ಟೊಂದು ಜನ ಸೇರಿದ್ರಿ ಅಲ್ಲ, ನೀವು ಬರೋದು ನನಗೆ ಹೇಳಿರಲಿಲ್ಲ. ಓ ನೀನು ರಾಮಾಚಾರಿ ಹುಟ್ಟಿದ ಹಬ್ಬ ಇತ್ತು ಅಲ್ಲ, ಅದೇ ನೀನು ಬರೋಕ್ಕೆ ಆಗಿಲ್ಲ ಅಂತ ಇವತ್ತು ಬಂದಿದ್ದೀರಾ, ಅದು ಸರಿಯಾಕೆ ಎಲ್ಲ ಹೊರಗೆ ನಿಂತಿದ್ದೀರಾ, ಒಳಗೆ ಬನ್ನಿ, ರುಕ್ಕು ರಾಮಾಚಾರಿ ಬಂದಿದ್ದಾನೆ ಅದೇ ಅಲ್ಲ, ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಆಗ ಅತ್ತಮ್ಮ ರಾಮಾಚಾರಿ ಎಲ್ಲಿದ್ದಾನೆ, ಅಲ್ಲಿ ಯಾರು ಮಲಗಿರೋದು, ದೀಪ ಹಚ್ಚಿದ್ದೀರಾ, ಗಂಧ ಕಡ್ಡಿಯ ಬೆಳಗಿದ್ದೀರಾ, ಅವರ ಯಾಕೆ ಇಲ್ಲಿ ಮಲಗಿದ್ದಾರೆ ಅಜ್ಜಿ, ಅತ್ತಮ್ಮ ಮಾತಾಡಿ ಅಂತ ಹೇಳ್ತಾಳೆ. ಆಗ ರುಕ್ಕು ಚಾರು ಹತ್ತಿರ ಬಂದು ಚಾರು ಅಕ್ಕ ಅಲ್ಲ ಮಲಗಿರೋದು ರಾಮಾಚಾರಿ ಬಾವ ಅಂತ ಹೇಳ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತೆ. ಧನ್ಯವಾದಗಳು.